ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ ವಿಷನ್ 25 ಅನ್ನೋ ಒಂದು ಯೋಜನೆ ಬಂದೈತಿ. ಕರ್ನಾಟಕ ಸರ್ಕಾರ ವಿಷನ್ 25 ಅನ್ನೋ ಯೋಜನೆಯನ್ನ ತಗೊಂಡ್ ಬಂದಿದ್ದಾರೆ. ಈ ಯೋಜನೆ ಅಡಿದಾಗ ಏನೇನ್ ಲಾಭಗಳಿದಾವು, ಏನೇನ್ ಹಾನಿಗಳಿದಾವು, ಆಮೇಲೆ ಇದ ನಮ್ಮ ಜನರಿಗೆ ಯಾವ ತರ ಪರಿಣಾಮ ಬೀಳತ್ತ, ಇದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡಕಂತ ಬಂದಿನಿ. ಬರ್ರಿ ಮತ್ತೆ ತಡ. ಕರ್ನಾಟಕ ಸರ್ಕಾರದ ವಿಷನ್ 2025 ಯೋಜನೆ ಜಾರಿ ಮಾಡಿದ. ಇದರ ಉದ್ದೇಶ ಏನಪ್ಪಾ ಅಂತಂದ್ರ ರಾಜ್ಯದ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಯನ್ನ ಹೊಂದುತ್ತೈತಿ. ಅದೇ ತರ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಪರಿಸರ ಸಂರಕ್ಷಣೆ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಈ ವಿಷನ್ ಅನ್ನ ಜಾರಿಗೆ ತಂದೈತಿ. ಇದು ಮುಂದಿನ 7 ವರ್ಷದಾಗ ಕರ್ನಾಟಕದ ಅಭಿವೃದ್ಧಿ ಹೊಸ ದಿಕ್ಕನ್ನು ನೀಡಲಿದೆ. ಇದರ ಲಾಭಗಳು ಏನೇನಪ್ಪ ಅಂತಂದ್ರೆ ಹೊಸ ಉದ್ಯೋಗಾವಕಾಶಗಳ ಸಿಗ್ತಾವಂತ, ಆಮೇಲೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸುಧಾರಣೆ ಕೂಡ ಇದರಲ್ಲಿ ಆಗತ್ತ. ಅದೇ ಥರ ಪರಿಸರ ಸ್ನೇಹಿ ಯೋಜನೆಗಳು ಈ ಯೋಜನೆಯಲ್ಲಿ ಬರ್ತಾವಂತ. ಹಂಗ ಇದರ ಲಾಭಗಳನ್ನ ನಾವು ನೋಡಿದ್ವಿ. ಇನ್ನು ಇದರ ಹಾನಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಯೋಜನೆ ಸರಿಯಾದ ದಾರಿಯಲ್ಲಿ ನಡೆದ್ರೆ ಇದನ್ನ ನಾವು ತಗೊಳ್ಬಹುದು. ಅದೇ ತರ ಇದಕ್ಕೆ ಹಣಕಾಸಿನ ವಿಳಂಬ ಆಗ್ಬೋದು. ಆಮೇಲೆ ಇದ್ರ ಒಳಗಡೆ ಯಾವುದೇ ತರದ ಭ್ರಷ್ಟಾಚಾರ ಮತ್ತು ಯೋಜನೆಯ ದುರುಪಯೋಗ ಏನು ಐತೆ ಅಂತ ಹೇಳ್ಬೇಕಂದ್ರ ಇದರ ಯೋಜನೆ ಒಳಗ ಸ್ವಲ್ಪ ಜನ ಸಂತೋಷನೂ ಆಗ್ಬೋದು, ಆಮೇಲೆ ಇನ್ನೊಂದು ಸ್ವಲ್ಪ ಜನ ಅಸಮಾಧಾನನೂ ಐತಿ. ಯಾವ ಥರ ಸಂತೋಷ ಐತೆ, ಸರ್ಕಾರದ ಉತ್ತಮ ನಿರ್ಧಾರವನ್ನು ಪ್ರಶಂಸೆ ಮಾಡಲಾಗಿತ್ತು ಇದಕ್ಕೆ. ಆಮೇಲೆ ಕೆಲವರು ಅಸಮಾಧಾನ ಯಾವುದಕ್ಕೋಸ್ಕರನ ಅಸಮಾಧಾನ ತೋರಿಸ್ತಿದಾರಂದ್ರೆ ಅದೇ ಥರ ನಮ್ಮ ಮತ್ತೊಂದು ಏನಂದ್ರೆ ನೀವು ಈ ವಿಷನ್ 2025 ಯೋಜನೆ ಬಗ್ಗೆ ಏನೇನು ಚಿಂತೆ ಮಾಡ್ತಿದ್ದೀರಿ ಅದನ್ನು ಆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ಈ ವಿಷಯವನ್ನು ಈ ಎಲ್ಲ ವಿಷಯಗಳು ನಿಮಗೆ ಉಪಯುಕ್ತವಾಗಿದಾವ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಸಲುವಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ. ಧನ್ಯವಾದಗಳು. ನಮಸ್ಕಾರ.